ಕ್ಲಬ್ ಮೂಡುಬಿದ್ರಿ. ನಮ್ಮ ಲಯನ್ಸ್ ಸಂಸ್ಥೆ 16/6/1976ರಲ್ಲಿ ನಮ್ಮ ಪೂರ್ವ ರಾಜ್ಯಪಾಲರಾಗಿರ್ತಕ್ಕಂಥ ಎಂ.ಸಿ. ಶಾಸ್ತ್ರಿ ಮಂಗಳೂರು ಲಯನ್ಸ್ ಕ್ಲಬ್ಬಿನ ಪ್ರಾಯೋಜಕತ್ವದಲ್ಲಿ ಮೂಡುಬಿದಿರೆಗೆ ಈ ಒಂದು ಸಂಸ್ಥೆಯನ್ನು ತಂದು ಸ್ಥಾಪಿಸಿದರು. ಅಂದಿನಿಂದ ಇಂದಿನವರೆಗೆ ಸುಮಾರು 50 ಅಧ್ಯಕ್ಷರುಗಳು ಸಮರ್ಥವಾಗಿ ಈ ಸಂಸ್ಥೆಯನ್ನು ಮುನ್ನಡೆಸಿದ್ದರಾಗಿ ಇದೀಗ ನಾವು 50ನೇ ವರ್ಷದ ಸಂಭ್ರಮ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿದ್ದೇವೆ. ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ನಾವೇನಾದರೂ ಒಂದು ಪರ್ಮನೆಂಟ್ ಪ್ರಾಜೆಕ್ಟನ್ನು ಸಮಾಜಕ್ಕೆ ನೀಡಬೇಕು ಅನ್ನುವಂಥ ಆಶಯದಲ್ಲಿ ಒಂದು ಟ್ರಸ್ಟಿನ ರಚನೆಯನ್ನು ಮಾಡಿದೆವು. ಲಯನ್ಸ್ ಸೇವಾ ಟ್ರಸ್ಟ್ ಮೂಡುಬಿದಿರೆ ರಿಜಿಸ್ಟರ್ಡ್ ಎನ್ನುವ ಸಂಸ್ಥೆಯನ್ನು ಸ್ಥಾಪಿಸಿ ಅದರಲ್ಲಿ 22 ಗೌರವಾನ್ವಿತ ಸದಸ್ಯರುಗಳನ್ನು ಒಳಗೊಂಡು ಪರ್ಮನೆಂಟ್ ಪ್ರಾಜೆಕ್ಟ್ ನಮ್ಮ ಈಗಾಗಲೇ ಇದ್ದಂತಹ ಲಯನ್ಸ್ ಕಟ್ಟಡದಲ್ಲಿ ಮತ್ತೆ ಮುಂಭಾಗದಲ್ಲಿ ಅದನ್ನು ಮುಂದುವರಿಸಿಕೊಂಡು ಬಂದು ಸುಮಾರು 40 ಲಕ್ಷ ವಿನಿಯೋಗವನ್ನು ಮಾಡಿಕೊಂಡು ನಮ್ಮ ಟ್ರಸ್ಟ್ ಸದಸ್ಯರು ಹಾಗೂ ಜಿಲ್ಲೆಯ ವಿವಿಧ ಪದಾಧಿಕಾರಿಗಳು ಜಿಲ್ಲೆಯ ಸದಸ್ಯರುಗಳ ಇಂದ ನಾವು ಧನ ಸಂಗ್ರಹವನ್ನು ಮಾಡಿ ಇದೀಗ ಪೂರ್ಣ ಪ್ರಮಾಣದಲ್ಲಿ ಅದು ಸಮಾಜಕ್ಕೆ ಅರ್ಪಣೆಗೊಳ್ಳಲಿಕ್ಕಿದೆ. ನಾಡ್ದು 25ನೇ ತಾರೀಕು ವಿಶೇಷವಾಗಿ ಒಂದು ನಮ್ಮ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಹಾಗೂ ನಮ್ಮ ಹರಿಭವ ಹಾಲಿನ ಉದ್ಘಾಟನೆ, ಅದೇ ರೀತಿ ಮಂಜುಶ್ರೀ ವೇದಿಕೆಯ ಉದ್ಘಾಟನೆ ನಡೆಯಲಿಕ್ಕಿದೆ ಹಾಗೂ ಪದ್ಮನಾಭ ಭವಾನಿ ಡೈನಿಂಗ್ ಹಾಲ್ನ ಉದ್ಘಾಟನೆ ಕೂಡ ಆ ದಿವಸ ನಡೆಯಲಿಕ್ಕಿದೆ. ನಮ್ಮ ನೆಚ್ಚಿನ ಗೌರವಾನ್ವಿತ ರಾಜ್ಯಪಾಲರು ಕುರ್ಪಿ ಅರವಿಂದ ಶೆಣೈ ಅವರು ಅದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಕ್ಷೇತ್ರದ ಶಾಸಕರು ಉಮಾನಾಥ್ ಎ ಕೋಟ್ಯಾನ್ರವರು ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀ ಕೆ ಅಭಯಚಂದ್ರ ಜೈನ್, ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು, ಅದೇ ರೀತಿ ನಿಯೋಜಿತ ರಾಜ್ಯಪಾಲರಾಗಿರ್ತಕ್ಕಂಥ ಲಯನ್ ಎಚ್.ಎಂ. ತಾರಾನಾಥ್ರವರು, ಪ್ರಥಮ ಜಿಲ್ಲಾ ಉಪರಾಜ್ಯಪಾಲರಾದ ಲಯನ್ ಗೋವರ್ಧನ್ ಕೆ. ಶೆಟ್ಟಿಯವರು, ದ್ವಿತೀಯ ಜಿಲ್ಲಾ ಉಪರಾಜ್ಯಪಾಲರಾದ ಲಯನ್ ವೆಂಕಟೇಶ್ ಹೆಬ್ಬಾರ್ರವರು, ಪ್ರಾಂತೀಯ ಅಧ್ಯಕ್ಷರಾದ ಲಯನ್ ಡಿ.ಕೆ. ಜಗದೀಶ್ ಚಂದ್ರರವರು, ವಲಯಾಧ್ಯಕ್ಷರಾದ ಲಯನ್ ಜೊಸ್ಸಿ ಮೆನೇಜಸ್ರವರು ಹಾಗೂ ಜಿಲ್ಲೆಯ ವಿವಿಧ ಪದಾಧಿಕಾರಿಗಳು ಎಲ್ಲ ಸ್ಥಳೀಯರು ಆ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬೈಲೂರಿನ ಚೈತನ್ಯ ಕಲಾವಿದರು ಅವರ ನೇತೃತ್ವದಲ್ಲಿ ರಾಘು ಮಾಸ್ಟ್ರು ಎನ್ನುವಂತಹ ಒಂದು ತುಳು ನಾಟಕವನ್ನು ಕೂಡ ಪ್ರದರ್ಶಿಸಲಿಕ್ಕೆ ಇದ್ದಾರೆ. ಬಂದಂಥ ಎಲ್ಲ ಅತಿಥಿಗಳಿಗೆ ರಾತ್ರಿಯ ಊಟದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ಸಮಾಜಕ್ಕೆ ಒಂದು ಪರ್ಮನೆಂಟ್ ಪ್ರಾಜೆಕ್ಟನ್ನು ಕೊಡಬೇಕು. ಆರ್ಥಿಕವಾಗಿ ಯಾವುದೇ ನಾವು ಲಾಭದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ. ನಮ್ಮಿಂದಾಗಿ, ನಮ್ಮ ಲಯನ್ಸ್ನಿಂದಾಗಿ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ದಿಸೆಯಲ್ಲಿ ಈ ಒಂದು ಕಟ್ಟಡವನ್ನು ರಚಿಸಿದ್ದು ನಮ್ಮ ಆಸುಪಾಸಿನ ಮೂಡುಬಿದಿರೆಯ ಎಲ್ಲ ಸಂಘಟನೆಗಳಿಗೆ ಅಥವಾ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತಹ ಕುಟುಂಬಗಳಿಗೆ ಮದುವೆ ಸಮಾರಂಭಗಳನ್ನು ಮಾಡುವಂತಹ ಸಂದರ್ಭಗಳಲ್ಲಿ ಅದನ್ನು ಯಾವುದೇ ಶುಲ್ಕ ವಿಧಿಸದೆ ಕೇವಲ ಮೇಂಟೆನೆನ್ಸ್ ಚಾರ್ಜ್ಗಳನ್ನು ಮಾತ್ರ ಕಲೆಕ್ಟ್ ಮಾಡಿಕೊಂಡು ಅದನ್ನು ಮುಂದುವರಿಸಬೇಕು ಅಂತೇಳಿ ನಮ್ಮ ಒಂದು ಆಶಯ ಇದೆ. ತಮ್ಮೆಲ್ಲರ ಸಹಕಾರವನ್ನು ಕೂಡ ಆಚಿಸುತ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ಲಯನ್ಸ್ ಕ್ಲಬ್ ಮೂಡುಬಿದಿರೆಯ ಪರವಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನೀವು ಆರ್ಥಿಕ ಹಿಂದುಳಿದವರಿಗೆ ಫ್ರೀ ಅಂತ ಹೇಳಿದ್ರಿ, ಉಳಿದ ಬಾಕಿಯವರಿಗೂ ಅಂತ ಇದ್ದರೂ ಕೂಡ ಮೇಂಟೆನೆನ್ಸ್ ಚಾರ್ಜ್ ಅಂತ ಮಾತ್ರ ನಾವು ತಗೊಳ್ಳುವಂಥ ಉದ್ದೇಶದಿಂದ ತಗೊಂಡಿದ್ದೀವಿ. ಈಗ ನಮ್ಮ ಸಂಘ ಸಂಸ್ಥೆಗಳು ಅಂತ ಬಂದಾಗ ಯಾವುದೇ ಸಾಮಾಜಿಕ ಸೇವಾ ಸಂಘ ಸಂಸ್ಥೆಗಳಿಗೂ ಕೂಡ ಯಾವುದೇ ಚಾರ್ಜನ್ನು ನಾವು ಮಾಡೋದಿಲ್ಲ ಅನ್ನುವಂಥ ವಿಚಾರವನ್ನು ಇಟ್ಕೊಳ್ತೀವಿ.